Hello guys, welcome back to my YouTube channel that is Mindful Movement. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಮ್ಯಾನೇಜ್ಮೆಂಟ್ ಡೈನಾಮಿಕ್ ಆ್ಯಂಡ್ ಅಪ್ಲಿಕೇಶನ್ ಅನ್ನೋ ಸಬ್ಜೆಕ್ಟ್ದು ಇಂಪಾರ್ಟೆಂಟ್ ಕ್ವಶನ್ನ ನಿಮಗೆ ಫೈವ್ ಚಾಪ್ಟರ್ಸ್ ಇದೆ. ಫೈವ್ ಚಾಪ್ಟರ್ಸಿಂದ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋಣ. 2 ಮಾರ್ಕ್ಸ್, 6 ಮಾರ್ಕ್ಸ್ ಆ್ಯಂಡ್ 14 ಮಾರ್ಕ್ಸ್. ಫಸ್ಟ್ ಸೆಮ್ ಅವ್ರಿಗೆ ಆ್ಯಸ್ ಪರ್ SCP ಪ್ರಕಾರ. ಫಸ್ಟ್ ಅಂದರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಒಂದು ಲೈಕಿಂದ ನನ್ನ ವಿಡಿಯೋ ಬೇರೆಯವ್ರು ಕೂಡ ಸಜೆಸ್ಟ್ ಆಗುತ್ತೆ. ಪ್ಲೀಸ್ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ. ಓಕೆ, ಚಾಪ್ಟರ್ 1ಇಂದ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಯೂನಿಟ್ 1 ನೋಡೋದಾದರೆ ಇಂಟ್ರೊಡಕ್ಷನ್ ಟು ಮ್ಯಾನೇಜ್ಮೆಂಟ್, ಅದರಲ್ಲಿ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಮ್ಯಾನೇಜ್ಮೆಂಟ್, ಇವ್ಯಾಲ್ಯೂಯೇಷನ್ ಆಫ್ ಮ್ಯಾನೇಜ್ಮೆಂಟ್ ಕ್ಯಾನ್ ಬಿ ಕ್ಯಾಟಗರೈಸ್ ಇನ್ ಡಿಫ್ರೆಂಟ್ ಪಾರ್ಟ್ಸ್. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ನೇಚರ್ಸ್ ಆಫ್ ಮ್ಯಾನೇಜ್ಮೆಂಟ್, ಕ್ಯಾರೆಕ್ಟರಿಸ್ಟಿಕ್ ಆಫ್ ಮ್ಯಾನೇಜ್ಮೆಂಟ್, scope of management, functions of management. Management is a science, why explain. Management is an art, why explain. Management is a profession, why explain. 4 principle of scientific management. Henry Fryer's 14 principle of management. Difference between management and administration. ಇದೆಲ್ಲ ಆಗಿರುತ್ತೆ 12 ಕ್ವಶನ್ಸ್ ಆಫ್ ಚಾಪ್ಟರ್ 1 ಇಂಟ್ರಡಕ್ಷನ್ ಟು ಮ್ಯಾನೇಜ್ಮೆಂಟ್. ಸೆಕೆಂಡ್ ಚಾಪ್ಟರ್ಗೆ ಹೋಗೋಕ್ಕಿಂತ ಮುಂಚೆ ನಿಮ್ಗೇನಾದರೂ ಫಸ್ಟ್ ಸೆಮ್ದು ನೋಟ್ಸ್ ಬೇಕು, ಯಾವುದೇ ಸಬ್ಜೆಕ್ಟ್ ಆಗಲಿ, ಇದೊಂದೇ ಸಬ್ಜೆಕ್ಟ್ ಅಲ್ಲ, ಯಾವುದೇ ಸಬ್ಜೆಕ್ಟ್ ನೋಟ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಅಲ್ಲಿ ಬಂದು ಮೆಸೇಜ್ ಮಾಡಿದ್ರೆ ನಿಮಗೆ ನೋಟ್ಸ್ ಅನ್ನೋದು ಸಿಗುತ್ತೆ. ಬಟ್ ನೀವು ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಾಗಿರುತ್ತೆ ಅಷ್ಟೇ. ಆ್ಯಂಡ್ ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಮಾಡ್ಬೋದು. ಓಕೆ, ಡೈರೆಕ್ಟ್ ಸೆಕೆಂಡ್ ಚಾಪ್ಟರ್ ನೋಡ್ತಾ ಹೋಗೋಣ ಬನ್ನಿ. ಸೆಕೆಂಡ್ ಚಾಪ್ಟರ್ ನೋಡೋದಾದರೆ ಪ್ಲ್ಯಾನಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಅದರಲ್ಲಿ ಬಂದುಬಿಟ್ಟು ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಪ್ಲ್ಯಾನಿಂಗ್, ಫೀಚರ್ಸ್ ಆಫ್ ಪ್ಲ್ಯಾನಿಂಗ್, ಇಂಪಾರ್ಟೆನ್ಸ್ ಆಫ್ ಪ್ಲ್ಯಾನಿಂಗ್, ಸ್ಟೆಪ್ಸ್ ಇನ್ ಪ್ಲ್ಯಾನಿಂಗ್ ಪ್ರೊಸೆಸ್, ಟೈಪ್ಸ್ ಆಫ್ ಪ್ಲ್ಯಾನಿಂಗ್, ಪ್ಲ್ಯಾನಿಂಗ್ ಆಫ್ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ ಆಫ್ ಪ್ಲ್ಯಾನಿಂಗ್, ಮೀನಿಂಗ್ ಆಫ್ MBOMBE, meaning of decision making, characteristics of decision making, process of decision making. ಇನ್ನು ಕಂಟಿನ್ಯೂಸ್ ಇದೆ. ಓಕೆ, ಟೈಪ್ಸ್ ಆಫ್ ಡಿಸಿಷನ್, ಮೀನಿಂಗ್ ಆಫ್ ಆರ್ಗನೈಸೇಷನ್ ಆ್ಯಂಡ್ ನೇಚರ್ ಆಫ್ ಇಟ್, ನೀಡ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸೇಷನ್, ವಾಟ್ ಈಸ್ ದ ಆರ್ಗನೈಸೇಷನ್ ಸ್ಟ್ರಕ್ಚರ್ ಆ್ಯಂಡ್ ಟೈಪ್ಸ್ ಆಫ್ ಆರ್ಗನೈಸೇಷನ್, ಅದರದ್ದು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ಬರಿಬೇಕಾಗಿರುತ್ತೆ. ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಫಾರ್ಮಲ್ ಆರ್ಗನೈಸೇಷನ್ ಆ್ಯಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್. ಇದೇ ರೀತಿ ನಾನು ಫಸ್ಟ್ ಸೆಮರ್ದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ನ ಮಾಡಾಕಿದ್ದೀನಿ ಎಲ್ಲ ಸಬ್ಜೆಕ್ಟ್ದು. ಬೇಕು ಅಂದರೆ ನಾನು ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ ಚೆಕ್ ಮಾಡ್ಬೋದು. ಹೊಸಬ್ರಾಗಿರೋರು, ಹಳಬ್ರಾಗಿರೋರು ಆಲ್ರೆಡಿ ನಿಮಗೆ ನೋಟಿಫಿಕೇಷನ್ ರಿಸೀವ್ ಆಗಿರುತ್ತೆ, ಜಸ್ಟ್ ಹೋಗಿ ಚೆಕ್ ಮಾಡ್ಕೋಬೋದು. ಓಕೆ, ಡೈರೆಕ್ಟ್ ನೆಕ್ಸ್ಟ್ ಥರ್ಡ್ ಚಾಪ್ಟರ್ ನೋಡೋಣ ಬನ್ನಿ. ಆ್ಯಂಡ್ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಇದೆ, ಅದನ್ನು ಜಾಯ್ನ್ ಆಗಿಲ್ಲ ಅಂದರೆ ಪ್ಲೀಸ್ ಚೆಕ್ಔಟ್ ಆಗಿ ಜಾಯ್ನ್ ಆಗಿ. ಅದರಿಂದನೂ ಸಹ ನಿಮಗೆ ನಾನು ಯೂಟ್ಯೂಬ್ ಕಡೆಯಿಂದ ಯಾವುದೇ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಕಿದ್ರು ನೋಟಿಫಿಕೇಷನ್ಸ್ ಬರ್ತಿರುತ್ತೆ. ಅದರಿಂದ ಸಹ ನಾನು ಯೂಟ್ಯೂಬ್ ಚಾನಲ್ನ ರೀಚ್ ಆಗ್ಬೋದು. ಓಕೆ, ಥರ್ಡ್ ಚಾಪ್ಟರ್ ನೋಡೋದಾದರೆ ಸ್ಟಾಫಿಂಗ್, ಡೈರೆಕ್ಟಿಂಗ್ ಆ್ಯಂಡ್ ಕಮ್ಯುನಿಕೇಷನ್. ಇದರಲ್ಲಿ 2 ಮಾರ್ಕ್ಸ್, 6 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ತಾ ಹೋಗೋಣ ಬನ್ನಿ. ಇದು ಸ್ವಲ್ಪ ದೊಡ್ಡ ಚಾಪ್ಟರ್ ಆಗಿರುತ್ತೆ. ಇದರಲ್ಲಿ ಒಂದು 20+ ಏನೋ ಕ್ವಶನ್ಸ್ ಇದೆ, ನೋಡೋಣ ಬನ್ನಿ. ಅಂದರೆ ಮಿಕ್ಸ್ ಆಗಿರೋದಲ್ವಾ. ಸೊ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಸ್ಟಾಫಿಂಗ್, ಫಂಕ್ಷನ್ಸ್ ಆಫ್ ಸ್ಟಾಫಿಂಗ್ ಪ್ರೊಸೆಸ್, ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಡೈರೆಕ್ಟಿಂಗ್, ನೇಚರ್ ಆಫ್ ಡೈರೆಕ್ಟಿಂಗ್, ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್, ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಕಮ್ಯುನಿಕೇಷನ್, ಪರ್ಪಸ್ ಆಫ್ ಕಮ್ಯುನಿಕೇಷನ್, ಪ್ರೊಸೆಸ್ ಆಫ್ ಕಮ್ಯುನಿಕೇಷನ್, ಬ್ಯಾರಿಯರ್ಸ್ ಟು ಕಮ್ಯುನಿಕೇಷನ್, steps to overcome communication barriers, types of communication, motivation theories, meaning and definition of leadership, characteristics of leadership styles, meaning of control and its importance, 5 main steps in controlling process, limitation and disadvantages of controlling. ಇದಾಗಿರುತ್ತೆ 20. ಇನ್ನು ಕಂಟಿನ್ಯೂಸ್ ಇದೆ, ನೋಡೋಣ ಬನ್ನಿ ಥರ್ಡ್ ಚಾಪ್ಟರ್. ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಎನ್ ಎಫೆಕ್ಟಿವ್ ಕಂಟ್ರೋಲಿಂಗ್ ಸಿಸ್ಟಮ್, ಎಸೆನ್ಷಿಯಲ್ ಆಫ್ ಎಫೆಕ್ಟಿವ್ ಕಂಟ್ರೋಲಿಂಗ್ ಸಿಸ್ಟಮ್, ಮೀನಿಂಗ್ ಆಫ್ ಕಂಟ್ರೋಲ್ ಟೆಕ್ನಿಕ್ಸ್, ಮೀನಿಂಗ್ ಆಫ್ ಕೋಆರ್ಡಿನೇಷನ್ ಆ್ಯಂಡ್ ಇಂಪಾರ್ಟೆನ್ಸ್, ಎಸೆನ್ಷಿಯಲ್ ಸ್ಟೆಪ್ಸ್ ಇನ್ ಕೋಆರ್ಡಿನೇಷನ್. ಆ್ಯಂಡ್ ಚಾಪ್ಟರ್ 4 ನಾನು ಮಿಸ್ ಮಾಡಿದ್ದೀನಿ ಅನಿಸುತ್ತೆ. ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿ ಅದರಲ್ಲಿ ನಾನು ಫೋಟೋ ಅನ್ನೋದನ್ನ ಹಾಕ್ತೀನಿ. ಸೊ ನೀವು ಫೋರ್ತ್ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ನ ನೀವು ಪ್ರಿಪೇರ್ ಆಗ್ತಾ ಹೋಗ್ಬೋದು. ಓಕೆ, ನಾನು ಫೋರ್ತ್ ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಎದುರಿಸ್ಬಿಟ್ಟಿದ್ದೀನಿ ಬರೆಯೋದು. ಐ ಆಮ್ ರಿಯಲಿ ಸಾರಿ. ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿ ಮರೀದಿರ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿ ನಿಮಗೆ ಫೋರ್ತ್ ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಯಾವ ಸಬ್ಜೆಕ್ಟ್ದು
ಮ್ಯಾನೇಜ್ಮೆಂಟ್ ಡೈನಾಮಿಕ್ ಆ್ಯಂಡ್ ಅಪ್ಲಿಕೇಶನ್ ಅಂತ ಮೆನ್ಷನ್ ಮಾಡಿ ಫೋಟೋ ಹಾಕಿರ್ತೀನಿ 4th ಚಾಪ್ಟರ್. ನೀವು ಅದರಿಂದ ನೀವು ಓದ್ಕೋಬೋದಾಗಿರುತ್ತೆ. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಇದೆ, ಅದನ್ನು ಜಾಯ್ನ್ ಆಗಿಬಿಡಿ. ಆ್ಯಂಡ್ 4th ಚಾಪ್ಟರ್ ಬಂದು ಬಿಸ್ನೆಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಮ್ಯಾನೇಜರಲ್ ಎಥಿಕ್ಸ್ ಅಂತ. ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋದಾದರೆ ಮೀನಿಂಗ್ ಆಫ್ ಬಿಸ್ನೆಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, needs and importance of business social responsibility, what is the green marketing and objective, role of green marketing, meaning of green management actions and its principle, example of green management actions and benefit, meaning of ethic and importance, meaning of ethical behavior and determine factors of ethical behavior, meaning of unethical behavior and about it. ಇದೆಲ್ಲ ಆಗಿರುತ್ತೆ 5th ಚಾಪ್ಟರ್. ಇಂಪಾರ್ಟೆಂಟ್ ಕ್ವಶನ್ ಅಂದರೆ ಎಲ್ಲ ಸಬ್ಜೆಕ್ಟು ಫಸ್ಟ್ ಸೆಮ್ದು ಕ್ವಶನ್ ಪೇಪರ್ ಮಾಡಾಕಿದ್ದೀನಿ. ಹೊಸ್ದಾಗಿ ಜಾಯ್ನ್ ಆಗಿರೋರಿಗೆ ಗೊತ್ತಿಲ್ಲ ಅಂದರೆ ನಾನು ಯೂಟ್ಯೂಬ್ ಚಾನಲ್ನ ಒಂದ್ಕಿತ ಚೆಕ್ಔಟ್ ಮಾಡ್ಬೋದು. ಇಂಪಾರ್ಟೆಂಟ್ ಕ್ವಶನ್ಸ್ ಆಲ್ಮೋಸ್ಟ್ ಕನ್ನಡ ಸಮ್ಮರಿ, ಇಂಗ್ಲೀಷ್ ಸಮ್ಮರಿ ಆಲ್ಮೋಸ್ಟ್ ಎಲ್ಲ ಮಾಡಾಕಿರ್ತೀನಿ. ಹೊಸ್ದಾಗಿ ಜಾಯ್ನ್ ಆಗಿರೋರು ಪ್ಲೀಸ್ ಬೇಕು ಅಂದರೆ ಒಂದ್ಕಿತ ಚೆಕ್ಔಟ್ ಮಾಡ್ಬೋದು. ಎಲ್ಲ ಸಬ್ಜೆಕ್ಟ್ ಕ್ವಶನ್ ಪೇಪರ್ ಸಹ ನಾನು ಹಾಕಿದ್ದೀನಿ ಆ್ಯಂಡ್ ಎಲ್ಲ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಸಹ ಇದೇ ರೀತಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದರೆ ಚೆಕ್ಔಟ್ ಮಾಡ್ಬೋದು. ಓಕೆ, ಸಿ ನೆಕ್ಸ್ಟ್ ವೀಡಿಯೋ. ಆ್ಯಂಡ್ 4th ಚಾಪ್ಟರ್ಗೋಸ್ಕರ ನಾನು ಯೂಟ್ಯೂಬ್ ಚಾನಲ್ನ ಜಾಯ್ನ್ ಆದರೆ ಅಲ್ಲಿ ನಿಮಗೆ 4th ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ ಸಿಗುತ್ತೆ. ಆ್ಯಂಡ್ ನಿಮ್ಗೆ ಏನಾದರೂ ನೋಟ್ಸ್ ಬೇಕು ಅಂದರೆ ಪ್ಲೀಸ್ ವಾಟ್ಸಪ್ ಮಾಡ್ಬೋದು. ಓಕೆ, ಸಿ ನೆಕ್ಸ್ಟ್ ವೀಡಿಯೋ.